ಹಲೋ, ಎಲ್ಲರಿಗೂ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರೂ ಕೂಡ ವಂದನೆಗಳು. ಈ ಮುಂಜಾನೆ ವೇಳೆಯಲ್ಲಿ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ. ಸ್ನೇಹಿತರ, ಆತ್ಮೀಯರೇ, ಪ್ರಿಯರೇ, ಪ್ರತಿನಿತ್ಯದಂತೆಯೂ ದೇವರು ಈ ದಿನ ನಮಗೆ ಕೊಡುವಂಥ ಆತನ ಶ್ರೇಷ್ಠವಾದ ಮಾತು ಕೇಳಿ ನಮ್ಮ ಜೀವಿತವನ್ನು ಬದಲಾಯಿಸಿಕೊಂಡು ನಾವು ಸಂತೋಷವುಳ್ಳವರಾಗಿ ಜೀವಿಸೋಣ. ದೇವರು ಕೊಟ್ಟಂಥ ವಾಕ್ಯ ಸತ್ಯವೇದದಲ್ಲಿರುವಂಥ ಜ್ಞಾನೋಕ್ತಿಗಳೆಂಬ ಪುಸ್ತಕ, ಅದರಲ್ಲಿ 25ನೇ ಅಧ್ಯಾಯ 21-22 ವಚನದಲ್ಲಿ ವಾಕ್ಯ ನಮಗೆ ಹೀಗೆ ತಿಳಿಸುವಂಥದ್ದಾಗಿದೆ. ನಿನ್ನ ವೈರಿ ಹಸಿದಿದ್ದರೆ ಅನ್ನ ಬಿಡು, ಬಾಯಾರಿದರೆ ನೀರು ಕೊಡು, ಹೀಗೆ ಅವನ ತಲೆ ಮೇಲೆ ಕೆಂಡ ಸುರಿದಂತಾಗುವುದು, ಯೆಹೋವನೇ ನಿನಗೆ ಪ್ರತಿಫಲ ಕೊಡುವನು. ದೇವರಿಗೆ ಸ್ತೋತ್ರ ಹೇಳೋಣ. ನಿಜವಾಗ್ಲಿ ನೋಡ್ರಿ, ಈ ಲೋಕದಲ್ಲಿರುವಂಥ ನಿಯಮ ಹೆಂಗಿದೆ ಅಂದರೆ, ವೈರಿಯನ್ನು ಸಾಯಿಸುವುದು, ಒಡೆಯುವುದು, ಇನ್ನು ಅದನ್ನು ವೈರಾಗ್ಯವನ್ನು ಬೆಳೆಸಿಕೊಂಡು ಹೋಗುವಂಥದ್ದು. ಅಂದರೆ ಈ ಲೋಕದಲ್ಲಿರುವಂಥ, ಈ ಭೂಲೋಕದಲ್ಲಿರುವಂಥ ಒಂದು ನಿಯಮವಾಗಿದೆ. ಆದರೆ ಪರಲೋಕದಲ್ಲಿರುವ ನನ್ನ ದೇವರು ನಮ್ಮನ್ನೆಲ್ಲರನ್ನ ಸೃಷ್ಟಿ ಮಾಡಿ ಲೋಕದಲ್ಲಿ ಸುಖವಾಗಿರಬೇಕೆಂದು ಹೇಳಿದ ದೇವರು, ಆತನು ನಮ್ಮಲ್ಲಿರುವಂಥ ಈ ಕಾರ್ಯಗಳನ್ನು ನೋಡಿ ತಿರುಗಿ ಆತ ನಮಗೇನು ಹೇಳ್ತಿದ್ದಾನಂತಂದರೆ, ನೋಡ್ರಿ, ವೈರಿನ ಪ್ರೀತಿಸಿ. ಯಾವಾಗ ನಾವು ಪ್ರೀತಿಸಲಿಕ್ಕೆ ಪ್ರಾರಂಭಿಸ್ತೀವೋ, ವೈರಿನ ಕನಿಕರಿಸಲಿಕ್ಕೆ, ವೈರಿನ ಕ್ಷಮಿಸಲಿಕ್ಕೆ ನಾವು ಪ್ರಾರಂಭಿಸ್ತೀವೋ, ಖಂಡಿತ ಒಬ್ಬ ವೈರಿ ಮಾರ್ಪಟ್ಟು ಒಬ್ಬ ಮನುಷ್ಯನಾಗಲಿಕ್ಕೆ ಸಾಧ್ಯ. ಒಂದು ಕುಟುಂಬ ಸಂತೋಷವಾಗಿರಲಿಕ್ಕೆ ಸಾಧ್ಯ, ಒಂದು ರಾಜ್ಯ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ, ಒಂದು ದೇಶವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಇವತ್ತು ಇಡೀ ಪ್ರಪಂಚವೆಲ್ಲ ನೋಡಿದರೂ ಕೂಡ ಆ ವೈರಿ ಅನ್ನುವಂಥ ಒಂದು ಪದಕ್ಕೆ, ಆ ವೈರಾಗ್ಯ ಅನ್ನುವಂಥ ಒಂದು ಜೀವಿತಕ್ಕೆ ಇವತ್ತು ಎಲ್ಲ ಪ್ರಪಂಚದಲ್ಲೆಲ್ಲ ಅಸಮಾಧಾನ ಇದ್ದು, ನಿಜವಾಗಲಿ ಮನುಷ್ಯರಿಗೆ ಒಬ್ಬರಿಗೊಬ್ಬರಿಗೆ ಪ್ರೀತಿ ಪ್ರೇಮ ಇಲ್ಲದೆ ಹೋಗೋದಕ್ಕೆ ಕಾರಣ ಏನಂದರೆ ವೈರತ್ವ. ಈ ವೈರತ್ವವನ್ನೇ ದೇವರೇನಂತಾನಂದರೆ, ಕ್ಷಮಿಸಿ ಆ ವೈರತ್ವವನ್ನು ಬಿಟ್ಟು ಅವ್ರಿಗೆ ಹಸಿದವರಿಗೆ ಊಟವನ್ನು ಇಡ್ರಿ, ಬಾಯಾರಿದವರಿಗೆ ನೀರನ್ನು ಕೊಡ್ರಿ ಎಂಬುದಾಗಿ. ಅಂದರೆ ಅವರ ಜೀವನದಲ್ಲಿರುವಂಥ ತಪ್ಪಿ ಹೋಗುವ ಮಾರ್ಗಗಳಲ್ಲಿ ನೀವು ಅವರಿಗೆ ಪ್ರೀತಿಯಿಂದ ತಿಳಿಸಿ ಅವರನ್ನ ಪ್ರೀತಿಯಲ್ಲಿ ನಡೆಸಿರಿ ಎಂಬುದಾಗಿ. ಯಾವಾಗ ಆ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಾರಂಭಿಸ್ತೀವೋ, ಖಂಡಿತ ಗ್ರಾಮ, ಪಟ್ಟಣ, ಮನೆ ಮತ್ತು ದೇಶ ಎಲ್ಲವೂ ಕೂಡ ಸಂತೋಷವಾಗಿರಲಿಕ್ಕೆ ಸಾಧ್ಯ. ಅದಕ್ಕಿಂತ ಹೆಚ್ಚಾಗಿ ಮೇಲಿರುವ ನಮ್ಮ ದೇವರು, ಪರಲೋಕದ ನಮ್ಮ ದೇವರು ನಮಗೆ ಪರಲೋಕದಲ್ಲಿ ಉತ್ತಮವಾದ ಸ್ಥಾನವು ಮತ್ತು ಈ ಲೋಕದಲ್ಲಿ ಉತ್ತಮವಾದ ಜೀವಿತವನ್ನು ಕೊಡಲಿಕ್ಕೆ ಸಾಧ್ಯ ಎಂಬುದಾಗಿ ಇವತ್ತಿ ಮುಂಜಾನೆ ವೇಳೆಯಲ್ಲಿ ಆ ದೇವರು ಆತನ ಮಾತಿನಿಂದ ನಮಗೆ ತಿಳಿಸುವನಾಗಿದ್ದಾನೆ. ಸ್ನೇಹಿತರೆ, ಪ್ರಿಯರೇ, ದಯಮಾಡಿ ವೈರಾಗ್ಯ ಬೆಳೆಸ್ಕೊಳ್ಳೋದು ಬೇಡ, ವೈರತ್ವದಲ್ಲಿ ಜೀವಿಸೋದು ಬೇಡ. ನಾವು ವೈರಿಗಳನ್ನು ಪ್ರೀತಿಸೋಣ, ಕನಿಕರಿಸೋಣ, ದಯ ತೋರಿಸೋಣ. ದೇವರು ನಮಗೆ ಪ್ರತಿಫಲ ಕೊಡುವನಾಗಿದೆ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ ದೇವರೇ, ಭೂಲೋಕದಲ್ಲಿ ಮನುಷ್ಯರೊಳಗೆ ವೈರಾಗ್ಯದಿಂದ ಎಷ್ಟೋ ನಾಶವಾಗಿ ಹೋಗ್ತಿರುವುದನ್ನು ನೋಡಿ, ದೇವ, ನೀನು ವೈರಿಯನ್ನು ಪ್ರೀತಿಸಿರಿ, ಅವನಿಗೆ ಹಸಿದರೆ ಅನ್ನ ಇಡ್ರಿ, ಬಾಯಾರಿದ್ರೆ ನೀರು ಕೊಡ್ರಿ, ನಾನು ನಿಮಗೆ ಅಂಥ ಒಂದು ಪ್ರತಿಫಲ ಕೊಡುತ್ತೀನಿ ಎಂಬುದಾಗಿ ಹೇಳಿದ ದೇವರೇ, ನಿನಗೆ ಸ್ತೋತ್ರ. ಇಡೀ ನೋಡುವ ಪ್ರತಿ ಜನರಲ್ಲಿ ಯಾವುದೇ ವೈರಾಗ್ಯದಲ್ಲಿರುವಂಥ ಯಾವುದೇ ಕಾರ್ಯಗಳು ಯಾರೇ ಮೇಲೆ ಆದರೂ ಕೂಡ ದಯಮಾಡಿ ಎಲ್ಲರೂ ಬಿಟ್ಟು ಪ್ರೀತಿಸಿ ಅವರನ್ನ ವೈರಾಗ್ಯದಿಂದ ಬಿಡಿಸುವಂತೆ ಮಾಡಿ ಕರ್ತನೆ, ಎಲ್ಲರನ್ನು ಸಂತೋಷದಲ್ಲಿ ನಡೆಸುವ ಹಾಗೆ ಪ್ರತಿಯೊಬ್ಬರ ಮನಸ್ಸುಗಳನ್ನು ಬದಲಾಯಿಸಿ ನಿನ್ನ ನಾಮ ಮಹಿಮೆಪಡಿಸಿಕೊ. ನೀನೇ ಮಹಿಮೆ ಹೊಂದು, ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತೀನಿ. ಯೇಸು ನಾಮದಲ್ಲಿ ತಂದೆ, ಆಮೇಲೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ವೈರಿಗಳನ್ನು ಪ್ರೀತಿಸೋಣ, ಕನಿಕರಿಸೋಣ, ದಯ ತೋರಿಸೋಣ. ಇದೇ ದೇವರ ನೇಮ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.